ವಡಪಾವ್ ವಡಪಾವ್ ಬಂದಿದೆ. ಹಾಗೆಯೇ ಸಾಫ್ಟ್ ಆಗಿರುವಂಥ ಬಟಾಟೆ ಅಂಬಡೆ, ಖಾರ ಚಟ್ನಿ, ಹಾಗೆಯೇ ಮೆಣಸು ಚಟ್ನಿ ಹಾಕಿದ್ದಾರೆ. ಅದ್ರ ಜೊತೆಗೆ ಒಂದು ಫ್ರೈಡ್ ಚಿಲ್ಲಿ ಖಾರ ಬೀಸ್ ಪಲ್ಯ. ಮಂಗಳೂರಲ್ಲಿ ಚಾಟ್ ಸಿಗುವಂಥ ತುಂಬ ಪ್ಲೇಸಸ್ ಇದೆ, ಒಳ್ಳೆ ಫೇಮಸ್ ಪ್ಲೇಸಸ್ ಇದೆ. ಪಾನಿಪುರಿ, ಸೇವ್ ಪೂರಿ, ದಹಿ ಪೂರಿ, ಮಸಾಲೆ ಪೂರಿ, ಇದನ್ನೆಲ್ಲ ಹೇಳುವಾಗಲೇ ನಿಮ್ಮ ಬಾಯಲ್ಲಿ ನೀರು ಬಂದಿದೆ ಅಂತ ನನಗೆ ಗೊತ್ತಾಯಿತು. ಸೊ ಅದರಲ್ಲೂ ಸ್ಪೆಷಲಾಗಿ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಒಂದು ಚಾಟ್ಸ್ ರೆಡಿ ಮಾಡಿ ಕೊಡುವಂಥ ಒಂದು ಸ್ಪೆಷಲ್ ಫುಡ್ ಸ್ಪಾಟಿಗೆ ಬಂದಿದ್ದೀವಿ. ಅದೇ ರಾಜ್ಭೋಗ್. ನಾರ್ತ್ ಸ್ಪೆಷಲ್ ಚಾಟ್ಸ್ ಇಲ್ಲಿ ಸಿಗುತ್ತೆ ಅಂತ ನಾನು ಕೇಳಿದ್ದೀನಿ. ಸೊ ಇಲ್ಲಿ ಏನೆಲ್ಲ ಸಿಗುತ್ತೆ, ಜಾಗ ಎಲ್ಲಿ ಬರುತ್ತೆ, ಪ್ರೈಸಸ್ ಎಲ್ಲ ಏನಿದೆ, ಇದನ್ನೆಲ್ಲ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ಆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಿಮ್ಮ ಫುಡಿ ಫ್ರೆಂಡ್ಸ್ ಯಾರಲ್ಲಿದ್ದಾರೆ ಅವರಿಗೆಲ್ಲ ಈ ವಿಡಿಯೋ ಶೇರ್ ಮಾಡಿ. ಹಾಗೆಯೇ ನಿಮ್ಮ ಊರಲ್ಲಿರೋ ಸ್ಪೆಷಲ್ ಫುಡ್ ಸ್ಪಾಟ್ನ ನಮಗೆ ಕಮೆಂಟಲ್ಲಿ ತಿಳಿಸಿ. ಲೆಟ್ಸ್ ಗೋ. ಅಲ್ಲ क्या स्पेशल क्या है? कुछ नहीं ये जोको हाँ ये सब पकौड़ा है ना. चाट में क्या मिलेगा? कचौरी चाट है. कचौरी हाँ, एक कचौरी चाट. ಓಕೆ, ಮೊದಲಿಗೆ ಕಚೋರಿ ಚಾಟ್ ಬಂದಿದೆ. ಸೊ ಏನಿದು ಕಚೋರಿ ಚಾಟ್ ಅಂದರೆ, ಕಚೋರಿ ನೀವು ಮಂಗಳೂರಲ್ಲಿ ಕಚೋರಿ ಜಾಸ್ತಿ ಕೇಳಿರಲಿಕ್ಕಿಲ್ಲ. ಇದು ಯು ಪಿ ಸ್ಟೈಲ್. ಓಕೆ, ಕಚೋರಿನ ಮೊದಲು ಕ್ರಷ್ ಮಾಡಿ ಅದ್ರ ಮೇಲೆ ಏನು ಮಸಾಲೆ ಇದೆ ಆ ಮಸಾಲೆ ಗ್ರೇವಿ ಹಾಕಿ ಅದ್ರ ಮೇಲೆ ನೀರುಳ್ಳಿ ಹಾಕಿದ್ದಾರೆ, ಹಾಗೆಯೇ ಚಾಟ್ ಮಸಾಲ ಹಾಕಿದ್ದಾರೆ, ಪುದೀನ ಚಟ್ನಿ ಹಾಕಿದ್ದಾರೆ, ಹಾಗೆಯೇ ಸ್ವೀಟ್ ಚಟ್ನಿ ಹಾಕಿದ್ದಾರೆ. ಅದ್ರ ಮೇಲೆ ಸ್ವಲ್ಪ ಚಾಟ್ ಮಸಾಲ. ಸೊ ಹೇಗಿದೆ ನೋಡೋಣ. ಫಸ್ಟ್ ಬೈಟ್, ಅದರಲ್ಲಿ ಎಲ್ಲನೂ ಇದೆ, ಎಲ್ಲನೂ ಮಿಕ್ಸ್ ಆಗಿದೆ. ಒಂಥರ ಫ್ಲೇವರ್ಸ್ ಬ್ಲಾಸ್ಟ್ ಆದಾಗೆ ಆಯಿತು. ಯಾಕಂದರೆ ಆ ಒಂದು ಪುದೀನ ಚಟ್ನಿ, ಹಾಗೆಯೇ ಸ್ವೀಟ್ ಮಧ್ಯ ಮಧ್ಯ ಸ್ವೀಟ್ ಸಿಗ್ತದೆ, ಆ ಸ್ವೀಟ್ ಚಟ್ನಿಯಿಂದಾಗಿ ಆ ಒಂದು ಕಚೋರಿ ಪೀಸು, ಹಾಗೆಯೇ ಸಿಗ್ತಾ ಇರೋ ಬಟಾಣಿ ಒಳ್ಳೆ ಡಿಫ್ರೆಂಟ್ ಮಜಾ ಕೊಡ್ತಾ ಇದೆ. ಕ್ರಿಸ್ಪಿನೆಸ್ ಇದೆ, ಕ್ರಂಚ್ ಇದೆ, ಬಿಸಿ ಇದೆ. ಹಾಗೆಯೇ ಅದ್ರ ಜೊತೆಗೆ ಮೇಲೆ ಹಾಕಿರೋ ಸೇವ್, ಆ ಸೇವ್ದು ಒಂದು ಡಿಫ್ರೆಂಟ್ ಟೇಸ್ಟ್ ಇದೆ. ಆ ಟೇಸ್ಟ್ ಬರ್ತಾ ಇದೆ. ಸೂಪರ್. ಕಚೋರಿ ಚಾಟ್ ಯಾರೆಲ್ಲ ಟ್ರೈ ಮಾಡಿಲ್ಲ, ಡೆಫಿನೆಟ್ಲಿ ಒಂದ್ಸಲ ಟ್ರೈ ಮಾಡಬೇಕು. ನಮ್ಮ ನಾರ್ಮಲ್ ನೀವು ಮಸಾಲ ಪುರಿ ತಗೋತಿರಲ್ಲ, ಅದಕ್ಕಿಂತ ತುಂಬಾ ಡಿಫ್ರೆಂಟ್ ಆಗಿದೆ. ಇದನ್ನು ಮುಗಿಸಿ ನಮ್ಮ ನೆಕ್ಸ್ಟ್ ಡಿಶ್ಗೆ ಹೋಗೋಣ ಬನ್ನಿ. ಓಕೆ, ಅದ್ರ ಜೊತೆಗೆ ಬಿಸಿ ಬಿಸಿ ಪಕೋಡ ಇದೆ. ಅದರಲ್ಲಿ ನಮಗೆ ನೋಡ್ತಾ ಇರ್ಬೋದು, ಗೆಣಸು ಪುಡಿ ಇದೆ, ಹಾಗೆಯೇ ಬಟಾಟೆ ಪುಡಿ ಇದೆ, ಕಚೋರಿ ಇದೆ, ಸಮೋಸ, ಹಾಗೆಯೇ ಇಲ್ಲಿ ಕಾಣ್ತಾ ಇರೋದು ಬೋಂಡ, ಮಿರ್ಚಿ ಬಜ್ಜಿ ಇದೆ, ಆಮೇಲೆ ಲಾಸ್ಟಿಗೆ ಬಟಾಟೆ ಅಂಬಡೆ ಇದೆ. ಅದೇ ಥರ ಅಲ್ಲಿ ಮೇಲೆ ಗುಲಾಬ್ ಜಾಮೂನ್ ಕೂಡ ಕಾಣಿಸ್ತಾ ಇದೆ. ಭಯ್ಯ ನೆಕ್ಸ್ಟ್ ಪಾಪಡಿ ಮಸಾಲ. ಗಾಡಿ ನೀವು ನೋಡ್ತಾ ಇದ್ದೀರಾ, ತುಂಬ ಗಾಡಿ ಕೂಡ ನಿಂತಿದೆ, ಹಾಗಾಗಿ ಜನ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಟ್ರೈ ಮಾಡೋಣ ಪಾಪಡಿ ಚಾಟ್.
ಕಚೋರಿ ಚಾಟ್ಗಿಂತ ಕ್ರಂಚಿನೆಸ್ ಇದರಲ್ಲಿ ಜಾಸ್ತಿ ಇದೆ, ಯಾಕಂದರೆ ಆ ಪಾಪಡಿಯಿಂದಾಗಿ ಆ ಸ್ವೀಟ್ನೆಸ್ ಇದೆ. ಹಾಗೆಯೇ ಆ ಪುದೀನ ಅದರದೊಂದು ಫ್ಲೇವರ್ ಬರ್ತಾ ಇದೆ. ಮಧ್ಯದಲ್ಲಿ ನೀರುಳ್ಳಿ, ಆ ಹಸಿ ನೀರುಳ್ಳಿ ಸಿಗ್ತಾ ಇದ್ದಾಗ ಮಜಾನೇ ಬೇರೆ. ಪ್ರೈಸಸ್ ಎಲ್ಲ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆಯೇ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಡೀಟೇಲ್ಸ್ ಕೊಟ್ಟಿರ್ತೀನಿ. ಇದು ಅಷ್ಟೇ ಮಸ್ಟ್ ಟ್ರೈ. ಈ ಟಿಪಿಕಲ್ ಮಸಾಲ ಪುರಿ ಲವರ್ಸ್ಗೆ ಇನ್ನೂ ಇಷ್ಟ ಆಗುತ್ತೆ. ಒಂಥರ ಮಸಾಲ ಪುರಿ ಹಾಗೆಯೇ ಸೇವ್ ಪುರಿ ಕಾಂಬಿನೇಷನ್ ಇದಾಗಿದೆ. ಇದನ್ನು ಖಾಲಿ ಮಾಡಿ ಇನ್ನೊಂದು ಟ್ರೈ ಮಾಡೋಣ. ಸ್ಪೆಷಲ್ ವಡಾಪಾವ್ ಬಂದಿದೆ. ಹಾಗೆಯೇ ಸಾಫ್ಟ್ ಆಗಿರುವಂಥ ಬಟಾಟೆ ಅಂಬಡೆ, ಖಾರ ಚಟ್ನಿ, ಹಾಗೆಯೇ ಮಿಂಟ್ ಚಟ್ನಿ ಹಾಕಿದ್ದಾರೆ. ಅದ್ರ ಜೊತೆಗೆ ಒಂದು ಸ್ವೀಟ್ ಚಿಲ್ಲಿ, ಖಾರ ಬೇಕು ನಮಗೆ. ಸೊ ಎಲ್ಲ ಒಟ್ಟಿಗೆ ಸೇರಿಸಿ ಒಂದು ಬೈಟ್. ಬನ್ ಆಗಲಿ ವಡೆ ಆಗಲಿ ಸಾಫ್ಟ್ ಆಗಿದೆ. ಪ್ಲಸ್ ಅದಕ್ಕೆ ಹಾಕಿರುವಂಥ ಖಾರ ಏನು ಪೌಡರ್ ಇದೆ, ಹಾಗೆಯೇ ಪುದೀನ ಚಟ್ನಿ ಪ್ಲಸ್ ಫ್ರೈಡ್ ಚಿಲ್ಲಿ ಅದ್ಭುತ ಆದಂಥ ಒಂದು ಒಳ್ಳೆ ಮಜಾ ಕೊಡ್ತಾ ಇದೆ. ಬರೀ 20 ರೂಪೀಸು ಸಿಂಗಲ್ ವಡಪಾವ್ಗೆ. ಲೇಯರ್ ನೋಡ್ತಾ ಇರ್ಬೋದು ನಿಮಗೆ. ವೈಟ್ ಬನ್, ರೆಡ್ ಕಲರ್ ಚಟ್ನಿ, ಗ್ರೀನ್ ಕಲರ್ ಪುದೀನ, ಹಾಗೆಯೇ ಮಧ್ಯದಲ್ಲಿ ಯೆಲ್ಲೋಯಿಶ್ ಬಟಾಟೆ ಅಂಬಡೆ. ಯಾರಿಗೆಲ್ಲ ಖಾರ ಇಷ್ಟ, ಈ ವಡಪಾವು ಒಂದು ಬೈಟ್ ಜೊತೆಗೆ ಆ ಗ್ರೀನ್ ಚಿಲ್ಲಿನೂ ತಿನ್ನಬೇಕು, ಅದರಲ್ಲಿರೋದು ಮಜಾ. ಸೊ ಓನರ್ ಏನಿದ್ದಾರೆ ಅವರು UP ಕಡೆಯವರು. ಸೊ ಪಕ್ಕ ಒಂದು UP ಸ್ಟೈಲಲ್ಲಿ ಎಲ್ಲ ಚಾಟ್ಸ್ ಎಲ್ಲ ರೆಡಿ ಮಾಡಿ ಕೊಡ್ತಾರೆ. ಸೊ ಖಾರ ಇದ್ದದ್ದೆಲ್ಲ ತಿಂದಾಯಿತು, ವಡಪಾವು ತಿಂದಾಯಿತು. ಇವಾಗ ಲಾಸ್ಟಿಗೆ ಫೈನಲ್ ಆಗಿ ಗುಲಾಬ್ ಜಾಮೂನ್. ಇವರ ಗುಲಾಬ್ ಜಾಮೂನ್ ಯಾವ ಥರ ಇದೆ ಅಂತ ಒಂದು ಸಲ ಟೆಸ್ಟ್ ಮಾಡೋ ಬನ್ನಿ. ಭಯ ಸಿಂಗಲ್ ಗುಲಾಬ್ ಜಾಮೂನ್. ಓಕೆ, ಫೈನಲ್ ಆಗಿ ಬಂದಿರೋದು ಗುಲಾಬ್ ಜಾಮೂನ್. ಟೇಸ್ಟ್ ಮಾಡೋಣ. ಗುಲಾಬ್ ಜಾಮೂನು ಎಲ್ಲರಿಗೂ ಇಷ್ಟ, ಸ್ವೀಟ್ಸ್ ತಿನ್ನೋರಿಗೆ. ಯಾರೆಲ್ಲ ಸ್ವೀಟ್ಸ್ ತಿಂತಾ ಇಲ್ಲ ಈ ವಿಡಿಯೋನ ಇಲ್ಲಿಂದಾನೆ ಸ್ಕಿಪ್ ಮಾಡಿ. ಇದರಲ್ಲಿ ನನಗೆ ಮಿಲ್ಕ್ ಫ್ಲೇವರ್ ಜಾಸ್ತಿ ಬರ್ತಾ ಇದೆ. ಸಿರಪ್ ಅಷ್ಟೊಂದು ಸ್ವೀಟ್ ಇಲ್ಲ, ನಾರ್ಮಲ್ ಸ್ವೀಟ್ ಇದೆ. ನನಗೆ ಅದಿಷ್ಟ ಆಯಿತು. ಗುಲಾಬ್ ಜಾಮೂನ್ ಮಸ್ಟ್ ಟ್ರೈ. ಒಂದು ಒಳ್ಳೆ ಮಿಲ್ಕ್ ಫ್ಲೇವರ್. ಆ ಗುಲಾಬ್ ಜಾಮೂನ್ ಪೀಸ್ ತಿಂತಾ ಇದ್ದಾಗ ಆ ಮಿಲ್ಕ್ ಫ್ಲೇವರೇ ಬರ್ತಾ ಇದೆ. ಸಿರಪ್ ತುಂಬ ಚೆನ್ನಾಗಿದೆ. ನಂತೂರಿಂದ ಪಡೀಲ್ಗೆ ಹೋಗೋ ರೋಡಲ್ಲಿ ಬಿಕನಗಟ್ಟೆ ಅಂತ ಪ್ಲೇಸ್ ಇದೆ, ಅಲ್ಲೇ ಇರೋದು ಈ ರಾಜ್ಭೋಗ್. ಗೌರ್ಮೆಂಟ್ ಸ್ಕೂಲ್ ಎಕ್ಸಾಕ್ಟ್ಲಿ ಆಪೋಸಿಟಲ್ಲಿದೆ. ಹಾಗೆಯೇ ನಿಮಗೆ ನಾವು ಏನೆಲ್ಲ ತಿಂದಿದ್ದೀವಿ, ಪ್ರೈಸಸ್ ಎಲ್ಲ ಏನಿದೆ ಎಲ್ಲನೂ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಏನಾದರೂ ಡೌಟ್ ಇದ್ದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೈಸಸ್ಸು, ಲೊಕೇಶನು, ಹಾಗೆಯೇ ಬೇರೆ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟಲ್ಲಿ ತಿಳಿಸಿ ನಿಮ್ಮ ಕಡೆ, ನಿಮ್ಮ ಮನೆ ಹತ್ರ ಯಾವುದಾದ್ರೂ ಒಂದು ಸ್ಪೆಷಲ್ ಫುಡ್ ಸ್ಪಾಟ್ ಇದೆ ಅಂತ. ಹಾಗೆಯೇ ಈ ವಿಡಿಯೋನ ನಿಮ್ಮ ಫುಡ್ಡಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಾನು ಸಿಗ್ತೀನಿ ನಿಮಗೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್.